ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಪಿಸ್ತಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಾಲು ಅರ್ಧ ಲೀಟರ್, 25 ಗ್ರಾಮ್ ಅಷ್ಟು ಪಿಸ್ತಾ, ಚಿಕ್ಕದಾದ ಏಲಕ್ಕಿ 6 ತಗೊಂಡಿದ್ದೀನಿ, ದೊಡ್ಡದಾಗಿದ್ರೆ 3 ತಗೊಂಡ್ರೆ ಸಾಕು. ಸ್ವಲ್ಪ ಗ್ರೀನ್ ಫುಡ್ ಕಲರ್ ಅನ್ನ ತಗೊಂಡಿದ್ದೀನಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು. ಅರ್ಧ ಕಪ್ ಅಷ್ಟು ಸಕ್ಕರೆ ಅಂದ್ರೆ 125 ಗ್ರಾಮ್. ಏಲಕ್ಕಿಯ ಸಿಪ್ಪೆಯನ್ನ ತೆಗೆದು ಪಿಸ್ತಾ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಕೊಬೇಕು. 1 ಕಪ್ನಲ್ಲಿ 4 ಟೀ ಸ್ಪೂನ್ ಅಷ್ಟು ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ ಫ್ಲೋರ್ ಅನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ಗಂಟಿಲ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಪಾತ್ರೆ ಅಥವಾ ಕಡಾಯಿನಲ್ಲಿ ಹಾಲನ್ನ ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಹುಕ್ ಬಂದ್ಮೇಲೆ ರುಬ್ಬಿರುವ ಪಿಸ್ತಾ ಮತ್ತು ಏಲಕ್ಕಿಯ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ. ಇದರಲ್ಲೇ ಇವಾಗ ಕಾರ್ನ್ಫ್ಲೋರ್ನ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾನೆ 3 ರಿಂದ 4 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಗ್ರೀನ್ ಫುಡ್ ಕಲರ್ ಅನ್ನ ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಮುಕ್ಕಾಲು ಭಾಗ ಚೆನ್ನಾಗಿ ಬೆಂದ ಮೇಲೆ ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಕಾರ್ನ್ಫ್ಲೋರ್ ಚೆನ್ನಾಗಿ ಬೆಂದಿದೆ. ಈ ಹದಕ್ಕಿರಬೇಕಾದ್ರೆ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಇದನ್ನ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಬೇಕು. ಹಾಲು, ಪಿಸ್ತಾ ಮತ್ತು ಕಾರ್ನ್ಫ್ಲೋರ್ನ ಮಿಶ್ರಣ ಪೂರ್ತಿಯಾಗಿ ತಣ್ಣಕ್ಕಾಗಿದೆ. ಇದನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿರುವ ಮಿಶ್ರಣವನ್ನ ಒಂದು ಬಾಕ್ಸ್ ಅಥವಾ ಬೌಲ್ನಲ್ಲಿ ಹಾಕಿ ಫ್ರೀಜರ್ನಲ್ಲಿ 4 ಅವರ್ ಇಡಬೇಕು. 4 ಅವರ್ ಆದಮೇಲೆ ಫ್ರೀಜರ್ನಿಂದ ಅದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮತ್ತೆ ಇದನ್ನ 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ರುಬ್ಕೊಬೇಕು. ಈ ಪಿಸ್ತಾ ಮಿಲ್ಕ್ ಶೇಕ್ಗೆ ಐಸ್ ಕ್ರೀಮ್ ಏನು ಬಳಸ್ತಾ ಇಲ್ಲ, ಆದ್ರಿಂದ ಕ್ರೀಮಿಯಾಗಿ ಬರಲು ಈ ಮೆಥಡ್ನಲ್ಲಿ ಮಾಡ್ತಾ ಇದ್ದೀನಿ. ರುಚಿಕರವಾದ ಪಿಸ್ತಾ ಮಿಲ್ಕ್ ಶೇಕ್ ಇವಾಗ ತಯಾರಾಗಿದೆ. ಇದ್ರ ಮೇಲೆ ಕಟ್ ಮಾಡಿರುವ ಪಿಸ್ತಾ ಚೂರುಗಳಿಂದ ಅಲಂಕಾರ ಮಾಡಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.